ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ. ಮತ ಕಳ್ಳರನ್ನ ಹಿಡಿದಾಕಿದ್ದಾರೆ. ಕಳವು ಮಾಡಿದಂಥ ಕಳ್ಳರು ಸಿಕ್ಕಿದ್ದಾರೆ. ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಆಗುತ್ತೆ. ಚುನಾವಣೆ ಆಯೋಗ ಪಕ್ಷಾತೀತವಾಗಿ ಆ ಕೆಲಸವನ್ನು ಮಾಡಬೇಕು. ಯಾಕಂದರೆ ಭಾಳ ಜವಾಬ್ದಾರಿ ಇರೋವಾದಂಥ ಚುನಾವಣೆ ಆಯೋಗ. ಅದ್ರ ಬಗ್ಗೆ ನಾಳೆ ಈಗಾಗಲೇ ಮಾಧ್ಯಮದ ಮೂಲಕ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಮತ ಕಳುವ ಮಾಡಿದ್ದಾರೆ ಅಂತಂದು. ಅದು ರಾಜ್ಯದೊಳಗೆ ದೇಶದೊಳಗೆ 70ರಿಂದ 100ರವರೆಗೂ ಕಳ್ಳತನ ಆಗಿದೆ ಅಂತ ಹೇಳಿದ್ದಾರೆ. ಮತ ಕಳ್ಳರು ಯಾರಂತ ನಾಳೆ ಗೊತ್ತಾಗುತ್ತೆ. ಅದನ್ನು ಮಾಧ್ಯಮಕ್ಕೆ ಬಿಡುಗಡೆ ಮಾಡುವಂಥ ದಾಖಲೆಗಳನ್ನು ಹೇಳ್ತಾ ಇದ್ದಾರೆ. ನೋಡೋಣ, ನಾಳೆ ಗೊತ್ತಾಗುತ್ತಲ್ಲ. ನಮ್ಮ ನಾಯಕರೇ ಬರ್ತಾ ಇದ್ದಾರೆ. ಅವರು ಎಲ್ಲವನ್ನ ಎಲ್ಲ ಮಾಹಿತಿ ಅಂತಂದರೆ ನಾಳೆಗೆ ಹೇಳುವಂಥದ್ದು ಕೆಲಸ ಮಾಡ್ತಾರೆ. ನಿಶ್ಚಿತವಾಗಲೂ ಇದು ನನಗೂ ಸಂಶಯ ಇತ್ತು. ನಾನು ಮಾಧ್ಯಮದೊಳಗೆ 2-3 ಸತಿ ಪ್ರಸ್ತಾಪವನ್ನು ಮಾಡಿದ್ದೀನಿ. ಇದು ಎಲ್ಲೋ ಒಂದು ಕಡೆ, ಯಾಕಂದರೆ ಎಲ್ಲರಿಗೂ ಆಡಳಿತ ವಿರೋಧಿ ಇರ್ತೈತೆ, BJPಯವ್ರಿಗೆ ಮಾತ್ರ ಆಡಳಿತ ವಿರೋಧನ ಕೇಂದ್ರದಾಗ ಇರಂಗಿಲ್ಲನೋ ಅಂತ ನಮಗೂ ಸಂಶಯ ಇತ್ತು. ಅದು ಹಂತ ಹಂತವಾಗಿ ಇನ್ನೂ ಮುಂದೆ ಹೋದಂಗೆಲ್ಲ ಇದ್ರ ಬಗ್ಗೆ ಸಾಧಕ ಬಾಧಕಗಳ ಚರ್ಚೆಗಳು ಆಗ್ತಾವೆ. ಸರ್, ಇಂದಿರಾ ಗಾಂಧಿಯವರು ಪ್ರಧಾನಿ ಆಗಿದ್ದತ್ನಾಗ ಆಡಳಿತ ವಿರೋಧಿ ಅನ್ನೋದಕ್ಕಿಂತನೂ ಅವತ್ತು ಓಟ್ ಹಾಕೋದು, ಬ್ಯಾಲೆಟ್ ಪೇಪರ್ ಓಟ್ ಹಾಕೋಕ್ಕೆ ಸಾಧ್ಯತೆ ಇತ್ತು. ಯಾರೂ ಅವತ್ತು ಇಂಥ ಸಂಶಯ ಪಡೋಂಥ ಪ್ರಶ್ನೆ ಬರ್ತಿದ್ದಿಲ್ಲ. ಯಾಕಂದರೆ ಓಟ್ ಡಬ್ಬೆಯಾಗಿರ್ತಿತ್ತು, ನಾವೇ ಸ್ವತಃ ಹೋಗಿ ಓಟ್ ಹಾಕ್ತಿದ್ವಿ. ಆದರೆ ಇವತ್ತು ಆ ರೀತಿ ಇಲ್ಲಲ್ಲ. ಇವತ್ತು ಈ ಮೊಬೈಲನ್ನು ಕಂಡುಹಿಡಿದವ್ರು ಯಾರು? ನಾವೇ ಅಲ್ಲ. ಮತ್ತು ಇದು EVM ಕಂಡುಹಿಡಿದವ್ರು ಯಾರು? ನಾವೇ ಅಲ್ಲ. ಅದೇ ಸರ್, ಅನುಷ್ಠಾನ ಈ ರೀತಿ ದುರುಪಯೋಗ ಆಗತ್ತಂತ ಯಾರಿಗೆ ಗೊತ್ತಿತ್ತು? ದುರುಪಯೋಗ ಆಗ್ತಾ ಅಲ್ಲ, ಅವಾಗ ಆಗಿತ್ತಾ? ಅಲ್ಲ, UPA ಸರ್ಕಾರ ಇದ್ದಾಗ ಈ ರೀತಿ ಆಗಿತ್ತಾ? ಆ ರೀತಿ ಸಂಶಯ ಯಾರಾದರೂ ವ್ಯಕ್ತಪಡಿಸಿದ್ರ ಹೇಳಿ? ನೋಡಿ, ಎಲ್ಲೆಲ್ಲಿ ಮಾಡ್ಬೇಕನ್ನೋದು ಬುದ್ಧಿವಂತಿಕೆಯಿಂದ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಅದ್ರ ಬಗ್ಗೆ ಬಿಟ್ಟು ಇದಕ್ಕೆ ಹೋಗಲಿ, ತಪ್ಪೇನಿದೆ? ಈಗ ಮುಂದುವರೆದ ರಾಷ್ಟ್ರ ಅನ್ನೋ ರಾಷ್ಟ್ರದೊಳಗೆ, ಅಮೇರಿಕದಾಗಿಲ್ಲ, ಜಪಾನ್ದಾಗಿಲ್ಲ, ಬೇರೆ ಬೇರೆ ರಾಷ್ಟ್ರದೊಳಗೆ ಇವಕ್ಕೆ ಯಾವಕ್ಕೂ ಅವಕಾಶ ಕೊಡಲಾರ್ದ ಓಟ್ ಬ್ಯಾಲೆಟ್ ಪೇಪರ್ ಮೇಲೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಯಾಕೆ ಇಷ್ಟು ಸಂಶಯ ವ್ಯಕ್ತಪಡಿಸಿದ ಮೇಲೆ ಮಾಡಲಿ. ಬಿಹಾರ್ ಚುನಾವಣೆ ಆಗಲಿ, ಬೇರೆ ಬೇರೆ ಚುನಾವಣೆಗಳಾಗಲಿ, ತಪ್ಪೇನಿದೆ? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು, ಪ್ರಜೆಗಳು ಓಟ್ ಹಾಕುವಂಥ ವ್ಯವಸ್ಥೆ ಇದು. ಇಲ್ಲಿ ಮೋಸ ಆಗ್ತಾ ಇದೆ ಅಂತಂದರೆ ಅದಕ್ಕೆ ತತ್ಕ್ಷಣ ಅಷ್ಟು ಪ್ರಾಮಾಣಿಕರು ಅದ್ರ ಬಗ್ಗೆ ಗೆದ್ದಾಗ ಮಾತ್ರ ಕಾಂಗ್ರೆಸ್ಸು ಅಂತಂದು BJP ನಾಯಕರು ಹೇಳೋದಕ್ಕಿಂತ ಆಯಿತು ಹಂಗಾದ್ರೆ ತಪ್ಪಾಗಿದೆ ಅಂದರೆ ನಾವು ಇದನ್ನ ಮಾಡ್ತೀವಿ ಅಂತಂದು ಅನೌನ್ಸ್ ಮಾಡಲಿ. ಬಿಜೆಪಿ ಇದುವರೆಗೂ ಎಲ್ಲೂ ಬ್ಯಾಲೆಟ್ ಪೇಪರ್ ಸರ್ ಎಲ್ಲಿಗೂ ಕೂಡ ವೋಟಿಂಗ್ ಮಿಷಿನ್ ಬಗ್ಗೆ ಮಾತಾಡಿಲ್ಲ. ಕಾಂಗ್ರೆಸ್ ಅವರು ಗೆದ್ದಾಗ ಎಲ್ಲೂ ಮಾತಾಡಲ್ಲ. ನೋಡಿ, ನಾನು ಗೆದ್ದಾಗೂ ಹೇಳಿದ್ದೀನಿ. ನಾನು ಹೇಳಕತ್ತೀನಿ, ಪುರ ಕೇಳಿ. ಗೆದ್ದಾಗೂ ಹೇಳಿದ್ದೀನಿ, ಸಂಶಯ ಬರಬಾರ್ದಂತ ಅಲ್ಲೆಲ್ಲೆಲ್ಲೆಲ್ಲೇ ಈ ರೀತಿ ನಾಟಕ ಕಂಪ್ನಿಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಅದಕ್ಕೆ ಕೊಡೋಂಥ ಕೆಲಸ ಆಗುತ್ತೆ. ಈಗ ಪ್ರಾರಂಭ ಆಗಿದೆ. ಪ್ರಹ್ಲಾದ್ ಜೋಶಿ ಅವರು ಗೆದ್ದಾಗ ಮಾತ್ರ ಆಗತ್ತೆ. ಹೌದಪ್ಪ, ನಮ್ಗೆ ಸಂಶಯ ಇದೆಯಪ್ಪ, ನೀವು ಮಾಡಿ. ಹಂಗಂದ್ರೆ ಸಂಶಯ ಪಡ್ತಾವ್ರೆ. ಆಯ್ತು ರೀ, ನಮ್ಮದು ಸಂಶಯ, ಅದು ಬೇಡ ಇದು ಬೇಡ, ಯಾರ್ದು ಬೇಡ. ಇದನ್ನ ಆಗ್ಬಿಡ್ಲಿ, ಓಟಿ ಬ್ಯಾಲೆಟ್ ಪೇಪರ್ ಆಗ್ಬಿಡ್ಲಿ. ಸುಮ್ಮ ನೋಡಿ, ಅವ್ರಿಗೆ ಒಂದು ಏನೋ ಒಂದು ಮಾತಾಡೋಕ್ಕೆ ಸಂಶಯ ಪಡ್ತಾ ಇದ್ವಿ. ಇವತ್ತಿಗೂ ಸಂಶಯ ಆಗ್ತಾ ಇದೆ. ನಮಗೆಲ್ಲರೂ ಮಾತಾಡ್ತಾ ಇದ್ದೀವಿ. ಇದು ಸತ್ಯ ಅಲ್ಲ, ಮಾತಾಡ್ತಿರೋದು ಸತ್ಯ ಅಲ್ಲ. ನೋಡೋಣ, ನಾಳೆಗೆ ಏನೇನು ಬಿಡುಗಡೆ ಆಗುತ್ತೆ. ನಮ್ಮ ನಾಯಕರು ಬರ್ತಾ ಇದ್ದಾರೆ.